ಸದಾಶಿವಪ್ಪ ಅಂತ. ಡೆಸಿಗ್ನೇಷನ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಹಿರಿಯ ತಾಂತ್ರಿಕ ಸಹಾಯಕರು ವಿನೋದ್ ಕುಮಾರ್ ಅಂತಿವರು. ಅವರು ಇನ್ಸ್ಟ್ರಕ್ಟರ್, ಪ್ರಾಧ್ಯಾಪಕರು. ವಿನೋದ್ ಕುಮಾರ್, ಇನ್ಸ್ಟ್ರಕ್ಟರ್ ಸ್ಕಿಲ್ ಡೆವಲಪ್ಮೆಂಟ್, ಸಿಪೆಟ್, ಮೈಸೂರು. ಈಗ ನಾವು ಬಂದಿರೋ ಉದ್ದೇಶ ಏನಂದರೆ, ಈ ಪ್ರಾಂತದ ವಿದ್ಯಾವಂತ ನಿರುದ್ಯೋಗಿ ಮಕ್ಕಳಿಗೆ ತರಬೇತಿ ಕೊಟ್ಟು ಉದ್ಯೋಗ ಕಲ್ಪಿಸೋ ಒಂದು ಸ್ಕೀಮ್ ಇದು. ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಮತ್ತು ಮುಖ್ಯಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿಯಲ್ಲಿ 3 ತಿಂಗಳು ಒಂದು 6 ತಿಂಗಳ ತರಬೇತಿ ಕೊಟ್ಟು ಅವ್ರ ಜೊತೆ ಊಟ, ವಸತಿ, ಬುಕ್ಕು, ಪೆನ್ನು, ಪೆನ್ಸಿಲು, ಬ್ಯಾಗು ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಉದ್ಯೋಗ ಅವಕಾಶ ಕಲ್ಪಿಸುವಂಥದ್ದು ನಮ್ಮ ಧ್ಯೇಯ. ಆ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಇಲ್ಲಿ ಮಕ್ಕಳಿಗೆ ಅವಕಾಶ ಸಿಗಲಿ ಅಂತ ನಾವು ಇವಾಗ ಇಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಯಾವಾಗಿಂದ ಅಪ್ಲಿಕೇಶನ್ ಕೊಡಬೇಕು, ಏನು ಫಾರ್ಮಾಲಿಟೀಸ್ ಏನಿದೆ? ಫಾರ್ಮಾಲಿಟಿ ಏನಂದರೆ ಏನಿಲ್ಲ, ಅವ್ರು 10ನೇ ತರಗತಿ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಅಂಕಪಟ್ಟಿ, SSLC ಅಂಕಪಟ್ಟಿ, ಕಾಸ್ಟ್, ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡು, 6 ಫೋಟೋ ಇದು ತೊಗೊಂಡು ಬಂದರೆ ನಾವು ಅಡ್ಮಿಷನ್ ತೊಗೊಂಡ್ಬಿಟ್ಟು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂದರೆ ಅಲ್ಲೇ ವಸತಿ ಕೊಟ್ಟು ಅಲ್ಲೇ ಇರಬೇಕು. ಅವರು ಅಡ್ಮಿಷನ್ ಆದಮೇಲೆ ಸೋಮವಾರದಿಂದ ಶುಕ್ರವಾರ ತರಬೇತಿ ಇರುತ್ತೆ. ಶನಿವಾರ ಭಾನುವಾರ 2 ದಿನ ರಜೆ ಇರುತ್ತೆ. ಇದಲ್ಲದೆ ಮತ್ತೆ ಅವರಿಗೆ 5 ದಿವಸ ರಜೆ ಕೊಡ್ತೀವಿ ಊರಿಗೆ ಹೋಗಿ ಬರೋಕ್ಕೆ. ಶನಿವಾರ ಭಾನುವಾರ ಹಾಲಿಡೇ ಇರುತ್ತೆ. ಸರ್ಕಾರಿ ರಜೆಗಳೆಲ್ಲ ರಜೆ ಇರುತ್ತೆ. ಅಪ್ಲಿಕೇಶನ್ ಹಾಕೋದಿಲ್ಲ, ಡೈರೆಕ್ಟ್ ಬಂದರೆ ಅಲ್ಲಿಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಡೈರೆಕ್ಟ್? ಹೌದು, ಡೈರೆಕ್ಟ್ ಅಲ್ಲಿಗೆ ಬರಬೇಕು. ಮೈಸೂರಿಗೆ ಬರಬೇಕು? ನಾವು ಮೈಸೂರಿಗೆ ಬರಬೇಕು. ಇರೋ ತರಬೇತಿ ಸರ್, ಡಿಗ್ರಿ ಪಾಸ್ ಫೇಲು, ITI ಪಾಸ್ ಫೇಲು, ಯಾವ ಎಜುಕೇಷನ್ ಆಗುತ್ತೆ ಮೇಲ್ಪಟ್ಟಿರಬೇಕು, 18 ವರ್ಷ ತುಂಬಿರಬೇಕು. ಮ್ಯಾಕ್ಸಿಮಮ್ ವಯೋಮಿತಿ ಜನರಲ್ಗೆ 30 ವರ್ಷ, OBC ಅವರಿಗೆ 33, SC STಗೆ 35 ವರ್ಷ. ಹೌದು ಹೌದು. ತರಬೇತಿ ಎಷ್ಟು ಪೀರಿಯಡ್? ತರಬೇತಿ ಪೀರಿಯಡ್ ಎಷ್ಟು? ತರಬೇತಿ 3 ತಿಂಗಳ ಇದೆ, 3.5 ತಿಂಗಳ ಇದೆ, 6 ತಿಂಗಳ ಇದೆ. 3 ತಿಂಗಳ ಏನು, 3.5 ತಿಂಗಳ ಏನು, 6 ತಿಂಗಳ? ಅದು ಡಿಪೆಂಡ್ ಸ್ಪಾನ್ಸರಿಂಗ್ ಡಿಪಾರ್ಟ್ಮೆಂಟ್ ಸರ್. ಅಂದರೆ ಏನು 3 ತಿಂಗಳ ಒಂದು ತರಬೇತಿ ಕೋರ್ಸ್ ಇದೆ. ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ ಆಪ್ರೇಟರ್ ಅಂತ. ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ ಆಪ್ರೇಟರ್ ಅಂತ. ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ ಆಪ್ರೇಟರ್, ಮೋಲ್ಡಿಂಗ್ ಮಷಿನ್ ಆಪ್ರೇಟರ್. ಅವ್ರ ಅರ್ಹತೆ, ಅವ್ರ ಎಜುಕೇಷನ್ ತಕ್ಕಂಗೆ ಇದು ನಾವು ಕೋರ್ಸ್ ಅಲಾಟ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಅಂದರೆ 3 ಮಂತ್ 3.5 ಮಂತ್ ಅರ್ಹತೆ ಹುಡುಗರು ನಾವು ಚಾಯ್ಸ್ ಕೊಡ್ತೀವಿ. ಅದು 3.5 ಮಂತ್ ಏನು ಕೋರ್ಸ್? ಅದೇ ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ ಆಪ್ರೇಟರ್. ನೆಕ್ಸ್ಟ್ ಇನ್ನೊಂದಿದೆ, ಮಷಿನ್ ಆಪ್ರೇಟರ್ ಇಂಜೆಕ್ಷನ್ ಮೋಲ್ಡಿಂಗ್. ಇವರಿಗೆ ಮಷಿನ್ ಆಪ್ರೇಟರ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂತೇಳಿ ಇದು SSLC ಮೇಲ್ಪಟ್ಟರು SSLC ತೊಗೊಳ್ತೀವಿ. PUC ಪಾಸ್ ಆಗಿರಬೇಕು, ಡಿಗ್ರಿ ಪಾಸ್ ಆಗಿರಬೇಕು. ಇದರಲ್ಲಿ ಎಕ್ಸ್ಟ್ರಾ ಏನಂದರೆ ಮಷಿನ್ ಮೇಂಟೆನೆನ್ಸ್ ಅಂತ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಬರುತ್ತೆ. ಮಷಿನ್ ಮೇಂಟೆನೆನ್ಸ್, ಈಗ ವರ್ಕ್ ಮಾಡೋಂಥ ಮಷಿನ್ ಏನಾರ ಪ್ರಾಬ್ಲಮ್ ಆದರೆ ಟ್ರಬಲ್ ಶೂಟ್ ಹೆಂಗೆ ಮಾಡಬೇಕು. ಸಪೋಸು ಏನಾರ ಮೈನರ್ ಮಿಸ್ಟೇಕ್ ಬರ್ತಾವಲ್ಲ ರನ್ನಿಂಗಲ್ಲಿ, ಅದು ಹೇಳೋಕ್ಕಾಗಲ್ಲ. ಅವು ಸಾಲ್ವ್ ಮಾಡಿ ಹೆಂಗೆ ಮಾಡಬೇಕು ಅಂತ ಒಂದು ಹೇಳ್ಕೊಡ್ತೀವಿ. ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತೆ. ಇದಕ್ಕೆ 6 ತಿಂಗಳ ಕೋರ್ಸ್ಗೆ ಎಷ್ಟು ಎಜುಕೇಷನ್? ಅವ್ರಿಗೆ SSLC 6 ತಿಂಗಳು ಸ್ಪೆಷಲಿ ಫಾರ್ SC ST ಅಂತಲೇ ಇದೆ. SC ST 6 ತಿಂಗಳು ಅದರ್ಸ್ಗೆಲ್ಲ 6 ತಿಂಗಳು ಬರಲ್ಲ. ಅದರಲ್ಲಿ ಅದು DSA, ಡೈರೆಕ್ಟ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಸ್ಪಾನ್ಸರ್ ಮಾಡೋ ಪ್ರೋಗ್ರಾಮ್. ಅದು ಡೈರೆಕ್ಟ್